ಪರಿಶ್ರಮ ನವೋದಯ ತರಬೇತಿ ಕೇಂದ್ರಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಪರಿಶ್ರಮ ನವೋದಯ ತರಬೇತಿ ಕೇಂದ್ರದಲ್ಲಿ ಪರಿಶ್ರಮ ರಾಜ್ಯ ಮಟ್ಟದ ಒಂದು ಟ್ಯಾಲೆಂಟ್ ಪರೀಕ್ಷೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪರೀಕ್ಷೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲುವ ಒಂದು ಸುವರ್ಣ ಅವಕಾಶ. ಏನಪ್ಪಾ ಅಂತಂದ್ರೆ 4 ಮತ್ತು 3ನೇ ತರಗತಿಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದ ಬಹುಮಾನಗಳಿರ್ತಾವ ಮತ್ತು ಪ್ರತ್ಯೇಕವಾದ ಪ್ರಶ್ನೆ ಪತ್ರಿಕೆ ಇರ್ತದ. ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ನಾವು ಪ್ರಮಾಣ ಪತ್ರಗಳನ್ನು ಸಹ ನೀಡ್ತಾ ಇದ್ದೇವೆ. ಯಾರೆಲ್ಲ ಇಂಟ್ರೆಸ್ಟ್ ಇರ್ತಕ್ಕಂಥ ವಿದ್ಯಾರ್ಥಿಗಳು ಏನ್ ಮಾಡ್ರಿ ಅಂತಂದ್ರ ಈ ಪರೀಕ್ಷೆಯಲ್ಲಿ ಭಾಗವಹಿಸ್ರಿ. ಈ ಪರೀಕ್ಷೆ ಯಾವಾಗ ನಡೀತದೆ ಅಂದ್ರ ಇದೇ ತಿಂಗಳು 29/3/2026 ರವಿವಾರ ಬೆಳಗ್ಗೆ 11 ಗಂಟೆಗೆ ಪ್ರಾರಂಭವಾಗ್ತದ. ತಾವೆಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸಿ. ಅದರ ಜೊತೆಗೆ ಈ ಒಂದು ನಮ್ಮ ಒಂದು ತರಬೇತಿ ಕೇಂದ್ರದಲ್ಲಿ ಈಗಾಗಲೇ ಬೇಸಿಗೆ ಶಿಬಿರದ ಪ್ರವೇಶಗಳು ಸಹ ಪ್ರಾರಂಭವಾಗ್ಯವ. ಇಲ್ಲಿ ಯಾರಾದರೂ ಪ್ರವೇಶಗಳನ್ನು ಪಡಿಬೇಕಾದಲ್ಲಿ ನಮ್ಮ ಒಂದು ಆಫೀಸ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೆ ವಿದ್ಯಾರ್ಥಿಗಳೇ, ಈ ಒಂದು ಪರೀಕ್ಷೆಯಲ್ಲಿ ಯಾವ ರೀತಿ ಸಂಭವನೀಯ ಪ್ರಶ್ನೆಗಳು ಬರ್ತಾವ ಅಂತ ಹೇಳಿ ನಾವು ಏನ್ ಮಾಡೋಣಪ್ಪ ಅಂತಂದ್ರೆ ಡಿಸ್ಕಷನ್ ಮಾಡೋಣ. ಹಾಗಾದ್ರೆ ಈ ಪರೀಕ್ಷೆಯನ್ನ 29/3/2026 ರವಿವಾರ ಬೆಳಗ್ಗೆ ನಡೆಸ್ತಾ ಇದೀವಲ್ಲ, ಈ ಪರೀಕ್ಷೆಗೆ ಎಲ್ಲರೂ ಹಾಜರಾಗಿ ಪರೀಕ್ಷೆಯ ಒಂದು ನೋಂದಣಿಯನ್ನ ನಾವು ಕಡ್ಡಾಯ ಮಾಡಿದ್ದೀವಿ. ನೀವು ಯಾರಾದ್ರೂ ಪರೀಕ್ಷೆಗೆ ಬರ್ತಾ ಇದ್ರೆ ನಮ್ಮ ಆಫೀಸ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ತಮ್ಮ ಹೆಸರುಗಳನ್ನ ವಿಳಾಸಗಳನ್ನ ಬರೆಸಬೇಕು. ಅದರ ಜೊತೆಗೆ ಈ ಪರೀಕ್ಷೆಯಲ್ಲಿ ಯಾವ ರೀತಿ ಸಂಭವನೀಯ ಪ್ರಶ್ನೆಗಳು ಬರ್ತಾವ, ಈ ಪರೀಕ್ಷೆಯ ಸಂಭವನೀಯ ಪ್ರಶ್ನೆಗಳು, ಇದರ ಜೊತೆಗೆ ಅಲ್ಪಸಂಖ್ಯಾತರ ಮೊರಾರ್ಜಿ ಪರೀಕ್ಷೆಯನ್ನು ನೀವು ಬರಿತಾ ಇದ್ದೀರಾ. ಏಪ್ರಿಲ್ 12/4/2026 ರವಿವಾರ ನಡೀತಿದೆ. ಆ ಪರೀಕ್ಷೆಯಲ್ಲಿ ಯಾವ ರೀತಿ GK ಕ್ವಶನ್ಸ್ಗಳು ಬರ್ತಾವ, ನಮ್ಮ ಒಂದು ಪರಿಶ್ರಮ ಟ್ಯಾಲೆಂಟ್ ಒಂದು ಪರೀಕ್ಷೆಯಲ್ಲಿ ಯಾವ ರೀತಿ ಬರ್ತಾವ ಅಂತ ಹೇಳಿ ನಾವ್ ಏನ್ ಮಾಡೋಣ ಅಂದ್ರ ಇವತ್ತಿನ ದಿವಸ ಡಿಸ್ಕಷನ್ ಮಾಡೋಣ. ಓಕೆ, ಹಾಗಾದ್ರೆ ವಿದ್ಯಾರ್ಥಿಗಳೇ, ಮೊದಲ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಪ್ರಪಂಚದ ಅತಿ ದೊಡ್ಡ ಮರುಭೂಮಿ ಯಾವ್ದು ಅಂತೇಳಿ ಪ್ರಶ್ನೆ ಕೇಳಿದಾರೆ. ಏನ್ರಿ, ಪ್ರಪಂಚದ ಅತಿ ದೊಡ್ಡ ಮರುಭೂಮಿ ಯಾವ್ದು ಅಂತೇಳಿ ಪ್ರಶ್ನೆ ಕೊಟ್ಟಾಗ ಆಯ್ಕೆ 1 ಥಾರ್ ಮರುಭೂಮಿ ಅಂತ ಕೊಟ್ಟಿದ್ದಾರೆ, ಆಯ್ಕೆ 2 ಕಲಹರಿ ಮರುಭೂಮಿ ಅಂತ ಕೊಟ್ಟಿದ್ದಾರೆ, ಆಯ್ಕೆ 3 ಸಹರಾ ಮರುಭೂಮಿ ಅಂತ ಕೊಟ್ಟಿದ್ದಾರೆ, ಆಯ್ಕೆ 4 ಈಜಿಪ್ಟ್ ಮರುಭೂಮಿ ಅಂತ ಕೊಟ್ಟಿದ್ದಾರೆ. ಹಂಗಾದ್ರೆ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಪ್ರಪಂಚದ ಅಂತ ಕೇಳಿದಾಗ, ಹೌದಾ, ಪ್ರಪಂಚದ ಮರುಭೂಮಿ ಅಂತ ಕೇಳಿದಾಗ ತಾವೆಲ್ಲರೂ ಏನ್ ಮಾಡ್ತೀರಿ, ಅತಿಯಾಗಿ ಕೇಳಿರ್ತಕ್ಕಂಥ ವಿದ್ಯಾರ್ಥಿಗಳು ಥಾರ್ ಮರುಭೂಮಿ ಅಂತ ಹಾಕ್ಬಿಡ್ತೀರಿ. ಈ ಥಾರ್ ಮರುಭೂಮಿ ಎಲ್ಲಿದಪ್ಪ ಅಂತಂದ್ರ ನಮ್ಮ ಭಾರತದೊಳಗದ. ಎಲ್ಲಿದ ಅಂತಂದ್ರ ನಮ್ಮ ಭಾರತದೊಳಗದ. ಹಂಗಾದ್ರ ಅತಿ ದೊಡ್ಡ ಮರುಭೂಮಿ ಯಾವ್ದಾಗ್ತದಪ್ಪ ಅಂತಂದ್ರ ಇಲ್ಲಿ ಸಹರಾ ಮರುಭೂಮಿ ಆಗ್ತದ. ಯಾವ್ದಾಗ್ತದ್ರಿ, ಸಹರಾ ಮರುಭೂಮಿ ಆಗ್ತದ. ಹಂಗಾದ್ರೆ ಮುಂದಿನ ಪ್ರಶ್ನೆ ನೋಡ್ರಿ ವಿದ್ಯಾರ್ಥಿಗಳೇ, ಭಾರತದ ಅತಿ ಚಿಕ್ಕ ರಾಜ್ಯ ಯಾವುದು ಅಂತೇಳಿ ಪ್ರಶ್ನೆ ಕೇಳ್ಯಾರ. ಭಾರತದ ಅತಿ ಚಿಕ್ಕ ರಾಜ್ಯ ಯಾವ್ದು ಅಂತ ಕೇಳಿದಾರ. ನಿಮಗೆ ಚಿತ್ರದ ಮುಖಾಂತರ ನಾ ತೋರಿಸಿದೀನಿ ವಿದ್ಯಾರ್ಥಿಗಳೇ. ಯಾವ್ದಪ್ಪ ಅಂತಂದ್ರ ಅತಿ ಚಿಕ್ಕ ರಾಜ್ಯ ಗೋವಾ ಆಗ್ತದ. ಭಾರತದ ಅತಿ ಚಿಕ್ಕ ರಾಜ್ಯ ಯಾವ್ದಾಗ್ತದ, ಗೋವಾ ಆಗ್ತದ. ಅದರ ಜೊತೆಗೆ ಇಲ್ಲಿ ನಮ್ಮ ದೇಶದ ಈಗಿನ ರಾಷ್ಟ್ರಪತಿ ಯಾರು, ಪ್ರಶ್ನೆಯನ್ನ ಅರ್ಥ ಮಾಡ್ಕೊಂಡು ಓದ್ಬೇಕು. ಯಾಕಂತಂದ್ರೆ ಕೆಲವೊಂದಿಷ್ಟು ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ದೊಳಗೆ ಪ್ರಶ್ನೆಗಳು ಟ್ವಿಸ್ಟ್ ಆಗಿ ಕೇಳ್ತಿರ್ತಾರ. ನಮ್ಮ ದೇಶದ ಈಗಿನ ರಾಷ್ಟ್ರಪತಿ ಯಾರು ಅಂತೇಳಿ ಪ್ರಶ್ನೆಯನ್ನ ಕೇಳಿದಾಗ ಇಲ್ಲಿ ಮಹಾತ್ಮ ಗಾಂಧಿ ಅಂತೇಳಿ ಕೊಟ್ಟಿದ್ದಾರೆ, ಜವಾಹರ್ಲಾಲ್ ನೆಹರು ಅಂತ ಕೊಟ್ಟಿದ್ದಾರೆ, ದ್ರೌಪದಿ ಮುರ್ಮು ಅಂತೇಳಿ ಕೊಟ್ಟಿದ್ದಾರೆ, ಡಾಕ್ಟರ್ BR ಅಂಬೇಡ್ಕರ್ ಅಂತೇಳಿ ಕೊಟ್ಟಿದ್ದಾರೆ. ಹೌದಾ, ಹಂಗಾದ್ರ ನಮ್ಮ ದೇಶದ ಪ್ರಸ್ತುತ ಅಂದ್ರೆ ಈಗಿನ, ಹೌದಾ, ಈಗಿನ ರಾಷ್ಟ್ರಪತಿ ಯಾರ್ರಿ, ದ್ರೌಪದಿ ಮುರ್ಮು ಅವರು. ಯಾರಪ್ಪ ಅಂತಂದ್ರೆ ದ್ರೌಪದಿ ಮುರ್ಮು. ಮಹಾತ್ಮ ಗಾಂಧೀಜಿ ಅವ್ರನ್ನ ಏನಂತ ಕರೀತಾರೆ, ರಾಷ್ಟ್ರಪಿತ ಅಂತೇಳಿ ಕರೀತಾರ. ಜವಾಹರ್ಲಾಲ್ ನೆಹರು ಅವ್ರ ಏನ್ರಿ ನಮ್ಮ ದೇಶದ ಮೊದಲ ಪ್ರಧಾನಿ ಆಗಿರ್ತಾರ. ಡಾಕ್ಟರ್ BR ಅಂಬೇಡ್ಕರ್ ಅವ್ರನ್ನ ಸಂವಿಧಾನ ಶಿಲ್ಪಿ ಅಂತೇಳಿ ನಾವು ಕರಿತೀವಿ. ಹಂಗಾದ್ರೆ ವಿದ್ಯಾರ್ಥಿಗಳೇ, ಈ ರೀತಿ ಪ್ರಶ್ನೆಗಳು ಬಂದಾಗ ನೋಡ್ರಿ, ರಂಗನತಿಟ್ಟು ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿದೆ, ರಂಗನತಿಟ್ಟು ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿದೆ ಪ್ರಶ್ನೆಯನ್ನು ಕೇಳಿದಾರೆ. ನೋಡ್ರಿ, ಮಂಡ್ಯ ಕೊಟ್ಟಿದ್ದಾರೆ, ಬೆಳಗಾವಿ, ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಅಂತೇಳಿ ಕೊಟ್ಟಿದ್ದಾರೆ. ಹೌದಾ, ರಂಗನತಿಟ್ಟು ಪಕ್ಷಿಧಾಮ ಎಲ್ಲಿದಪ್ಪ ಅಂತಂದ್ರೆ ಮಂಡ್ಯ ಜಿಲ್ಲೆ ಅದ. ಯಾಕಂದ್ರೆ ನೀವು ಹಲವಾರು ವಿದ್ಯಾರ್ಥಿ ಪಕ್ಷಿಧಾಮಕ್ಕೆ ಹೋಗಿರ್ತೀರಿ, ಅಲ್ಲಿ ಎಂಟ್ರೆನ್ಸ್ ನೋಡ್ರಿ ರಂಗನತಿಟ್ಟು ಪಕ್ಷಿಧಾಮ ತೆಗ್ಸಿಂದ ಈ ತರ ಬರೀತಾರೆ, ನಿಮ್ಗೆ ನೆನಪಿಗೆ ಬರ್ಬೋದು. ಅದಕ್ಕೆ ನಿಮಗೆ ಚಿತ್ರದ ಮುಖಾಂತರ ಈ ಪ್ರಶ್ನೆಗಳನ್ನ ಹೇಳ್ತಾ ಇದ್ದೀನಿ. ಹಾಗಿದ್ರೆ ಇಲ್ಲಿ ನೋಡ್ರಿ, ಅತಿ ಹೆಚ್ಚು ಉಪಗ್ರಹಗಳನ್ನ ಹೊಂದಿರುವ ಗ್ರಹ, ಅತಿ ಹೆಚ್ಚು ಉಪಗ್ರಹಗಳನ್ನ ಹೊಂದಿರುವ ಗ್ರಹ ಯಾವ್ದಪ್ಪ ಅಂತಂದ್ರೆ ಇಲ್ಲಿ ಆಯ್ಕೆಯನ್ನು ಕೊಟ್ಟಿದ್ದಾರೆ. ಬುಧ ಗ್ರಹ, ಭೂಮಿ, ಶುಕ್ರ ಮತ್ತು ಗುರು ಗ್ರಹ. ಹೌದಾ, ಈ 4 ಪ್ರಶ್ನೆಗಳು ನೀವು ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬರಲಿಕ್ಕೆ ಹೋದಾಗ ಪ್ರತಿಯೊಂದು ಪ್ರಶ್ನೆ ಏನಾಗಿರ್ತದಪ್ಪ ಅಂತಂದ್ರೆ ಯಾವ್ದಾದ್ರು ಒಂದು ಎಕ್ಸಾಮ್ದಾಗ ಇದ್ದೇ ಇರ್ತದ. ಹಂಗಾದ್ರೆ ನೋಡ್ರಿ, ಸೂರ್ಯನಿಗೆ ಅತಿ ಸಮೀಪವಾದ ಗ್ರಹ ಯಾವ್ದಂತ ಕರಿತೀವಿ ನಾವು, ಇಲ್ಲಿ ಬುಧ ಗ್ರಹ ಅಂತೇಳಿ ಕರಿತೀವಿ. ಹೌದಾ, ನೈಸರ್ಗಿಕ ಗ್ರಹ ಯಾವ್ದಂತ ಕರಿತೀವಿ ಅಥವಾ ಜೀವಿಗಳ ಗ್ರಹ ಯಾವ್ದಂತ ಕರಿತೀವಿ ನಾವು, ಭೂಮಿಯನ್ನ ಕರಿತೀವಿ. ಹೌದಾ, ಹೊಳೆಯುವ ಗ್ರಹ, ಹೊಳೆಯುವ ನಕ್ಷತ್ರ ಅಥವಾ ಹೊಳೆಯುವ ಗ್ರಹ ಅಂತ ಯಾವ್ದನ್ನ ಕರಿತೀವಿ ಅಂದ್ರೆ ನಾವು ಬೆಳ್ಳಿ ಚುಕ್ಕಿ ಅಂತ ಯಾವ್ದು ಕರಿತೀವಿ, ಶುಕ್ರ ಗ್ರಹ ಅನ್ನ ಕರಿತೀವಿ. ಹೌದಾ, ಅತಿ ಹೆಚ್ಚು ಪರಿಭ್ರಮಣ ಅವಧಿಯನ್ನ ಹೊಂದಿದೆ. ಹಂಗಾದ್ರೆ ನಮ್ಗೆ ಯಾವ್ದು ಉಳಿತ್ರಿ, ಅತಿ ಹೆಚ್ಚು ಉಪಗ್ರಹಗಳನ್ನ ಹೊಂದಿದ್ ಯಾವ್ದಪ್ಪ ಅಂತಂದ್ರ ಅದು ನಮ್ಮ ಉತ್ತರ ಏನಾಗ್ತದ ಅಂದ್ರ ಗುರು ಗ್ರಹ ಆಗ್ತದ. ಯಾವ್ದಾಗ್ತದ್ರಿ, ಗುರು ಗ್ರಹ ಆಗ್ತದ. ಅತಿ ದೊಡ್ಡ ಗ್ರಹ ಅಂತೇಳಿ ನಾವು ಕರಿತೀವಿ. ಇವೆಲ್ಲಾ ಪ್ರಶ್ನೆಗಳು ಎಲ್ಲಿದಾವಪ್ಪ ಅಂತಂದ್ರ ನಿಮ್ಮ 5ನೇ ತರಗತಿಯ ಬಾನಂಗಳ ಒಂದು ಪಾಠದೊಳಗ ಇವೆಲ್ಲಾ ಪ್ರಶ್ನೆಗಳ ಕಾರವಾಗಿ ಜಾಸ್ತಿ ಏನ್ ಮಾಡ್ರಪ್ಪ ಅಂತಂದ್ರ ನಿಮ್ಗ ಸಮಾಜ ವಿಜ್ಞಾನದ ಪ್ರಶ್ನೆಗಳು ಅಲ್ಪಸಂಖ್ಯಾತರ ಮೊರಾರ್ಜಿದೊಳಗ
ಬರುವ ಸಾಧ್ಯತೆ ಬಹಳ ಇರ್ತದ. ನೆಕ್ಸ್ಟ್ ನೋಡ್ರಿ, ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ. ಇದು ಪ್ರಶ್ನೆ ಬಹಳ ಟ್ವಿಸ್ಟ್ ಆಗಿರ್ತದ. ಅವ್ನ ಪ್ರಶ್ನೆ ಏನು ಕೇಳಿದಾರೆ ಇಲ್ಲಿ, ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಅಂತೇಳಿ ಪ್ರಶ್ನೆಯನ್ನ ಕೇಳಿದಾರ. ಹಂಗಾದ್ರೆ ಯಾವ್ದಾಗ್ತದ ನೋಡ್ರಿ, ಮೇಘಾಲಯ, ಸಿಕ್ಕಿಂ, ಪಂಜಾಬ್ ಮತ್ತು ಆಗುಂಬೆ. ಹೌದಾ? ಹಂಗಾದ್ರೆ ನಮಗೆ ಏನ್ ಅನಿಸ್ತದ, ಮೇಘಾಲಯ. ಯಾವ್ದ್ರಿ? ಮೇಘಾಲಯದ ಮೌನ್ಸಿನ್ ಡ್ರಾಮ್ದೊಳಗೆ ಏನಾಗ್ತದ, ಭಾರತದಾಗ ಅತಿ ಹೆಚ್ಚು ಮಳೆ ಬೀಳ್ತದ. ಹಂಗಾದ್ರೆ ಕರ್ನಾಟಕದಾಗ ಎಲ್ಲಿ ಬೀಳ್ತದ್ರಿ? ಕರ್ನಾಟಕದಾಗ ಬಂತಂದ್ರ ನಾವ್ ಏನ್ ಹಾಕ್ಬೇಕ್ರಿ? ಆಗುಂಬೆ ಹಾಕ್ಬೇಕು. ಇದೆಲ್ಲಪ್ಪ ಅಂತಂದ್ರ ಕರ್ನಾಟಕದಾಗ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಎಲ್ಲಿ ಬೀಳ್ತದ ಅಂದ್ರ ಆಗುಂಬೆ ಒಳಗೆ ಬೀಳ್ತದ. ಭಾರತ ಅಂತ ಕೇಳಿದ್ರ ನಾವ್ ಏನ್ ಮಾಡ್ಬೇಕ್ರಿ? ಮೇಘಾಲಯದ ಮೌನ್ಸಿನ್ ಡ್ರಾಮ್ ಅಂತೇಳಿ ತಿಳ್ಕೊಬೇಕು. ನೆಕ್ಸ್ಟ್ ನೋಡ್ರಿ, ಪಂಜಾಬ್ ರಾಜ್ಯದ ರಾಜಧಾನಿ ಯಾವುದು? ಪಂಜಾಬ್ ರಾಜ್ಯದ ರಾಜಧಾನಿ ಯಾವುದು ಅಂತೇಳಿ ಪ್ರಶ್ನೆ ಕೇಳ್ಯಾರ. ಟೋಟಲ್ ಆಗಿ ನಮ್ಮ ಭಾರತ ದೇಶದೊಳಗ 28 ರಾಜ್ಯಗಳದಾವ. ನೀವು 28 ರಾಜ್ಯಗಳು ಮತ್ತು ರಾಜಧಾನಿಗಳನ್ನ ಪರ್ಫೆಕ್ಟ್ ಮಾಡ್ಬೇಕಾಗ್ತದ. ಅದರ ಜೊತೆಗೆ ಯಾವ್ದಾಗ್ತದ ಅಂದ್ರೆ ಇಲ್ಲಿ ಚಂಡೀಗಢ ಆಗ್ತದ. ಯಾವ್ದಾಗ್ತದ ರೀ? ಚಂಡೀಗಢ ಆಗ್ತದ. ಓಕೆ, ಮುಂದಿನ ಪ್ರಶ್ನೆ ನೋಡ್ರಿ, ಕರ್ನಾಟಕದ ಮ್ಯಾಂಚೆಸ್ಟರ್. ಕರ್ನಾಟಕದ ಮ್ಯಾಂಚೆಸ್ಟರ್ ಯಾವ್ದು ಅಂತೇಳಿ ಪ್ರಶ್ನೆಯನ್ನ ಕೇಳಿದಾಗ ನೋಡ್ರಿ, ಇಲ್ಲಿ ಬೆಂಗಳೂರು ಕೊಟ್ಟಿದ್ದಾರೆ, ದಾವಣಗೆರೆ ಕೊಟ್ಟಾರ, ಕೊಡಗು ಕೊಟ್ಟಾರ ಮತ್ತು ಅಹಮದಾಬಾದ್ ಕೊಟ್ಟಾರ. ಮ್ಯಾಂಚೆಸ್ಟರ್ ಅಂತ ಬಂದಾಗ ಇಲ್ಲಿ ಅಹಮದಾಬಾದ್ ನಿಮ್ಗೆ ನೆನಪಿಗೆ ಬರಬೇಕು, ಆಮೇಲೆ ದಾವಣಗೆರೆ ಅಂತ ಬರಬೇಕು. ದಾವಣಗೆರೆ ಅಂತ ಬಂದ್ರೆ ಏನಪ್ಪಾ ಅಂತಂದ್ರೆ ಇದು ಕರ್ನಾಟಕದ ಮ್ಯಾಂಚೆಸ್ಟರ್ ಆಗ್ತದ. ಅಹಮದಾಬಾದ್ ಅಂದ್ರೆ ಯಾವ್ದಾಗ್ತದ ರೀ? ಭಾರತದ ಮ್ಯಾಂಚೆಸ್ಟರ್ ಯಾವ್ದಂತಂದ್ರೆ ಅಹಮದಾಬಾದ್ ಆಗ್ತದ. ಕರ್ನಾಟಕದ ಯಾವ್ದಂತ ಕೇಳಿದ್ರ ನಮಗ ದಾವಣಗೆರೆ ಆಗ್ತದ. ಹಂಗಿದ್ರ ವಿದ್ಯಾರ್ಥಿಗಳೇ ಅದೇ ಪ್ರಶ್ನೆ ಮತ್ತೆ ರಿಪೀಟ್ ಆಗ್ಯದ. ಓಕೆ, ಇಲ್ಲಿ ನೋಡ್ರಿ, ಪ್ರಸ್ತುತ ಭಾರತದ ರಾಷ್ಟ್ರಪತಿ ಯಾರು? ಮತ್ ಕ್ವಶನ್ ಏನಾಗ್ಯದಪ್ಪ ಅಂದ್ರೆ ರಿಪೀಟ್ ಆಗ್ಯದ. ಓಕೆ ನೋಡ್ರಿ, ಇಲ್ಲಿ ಚಿತ್ರದ ಮುಖಾಂತರ ತೆಗೆದುಕೊಂಡಿದ್ದೇನೆ. ಈ ಒಂದು ಪ್ರಸ್ತುತ ಭಾರತದ ರಾಷ್ಟ್ರಪತಿ ಯಾರು? ದ್ರೌಪದಿ ಮುರ್ಮು ಅಂತ ನಿಮ್ಗೆ ಗೊತ್ತು. ಹಂಗಾದ್ರೆ ಪ್ರಸ್ತುತ ಭಾರತದ ಪ್ರಧಾನಮಂತ್ರಿಗಳು ಯಾರಪ್ಪ ಅಂತಂದ್ರ ಇಲ್ಲಿ ನರೇಂದ್ರ ಮೋದಿಗಳೇ ಆಗ್ತಾರ. ಆಮೇಲೆ ಪ್ರಸ್ತುತ ಭಾರತದ ಸ್ಪೀಕರ್ ಯಾರು ಅಂತೇಳಿ ಕೇಳಿದ್ರ ಓಂ ಬಿರ್ಲಾ. ಇವೆಲ್ಲ ನೆನಪಿಟ್ಕೋಬೇಕು, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಸೈನಿಕ ಶಾಲೆ ಒಂದು ಪ್ರಶ್ನೆ ಒಳಗೆ ಇರ್ತಾರ. ಇಲ್ಲಿ ನೋಡ್ರಿ, ಈ ಸದ್ಯ ಪ್ರಸ್ತುತ ಕರ್ನಾಟಕದ ಮುಖ್ಯಮಂತ್ರಿಗಳು ಯಾರಂತಂದ್ರ ಸಿದ್ದರಾಮಯ್ಯ. ಹೌದಾ? ಈ ರೀತಿ ಏನಪ್ಪಾ ಅಂತಂದ್ರ ನೀವು ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ನೀವು ತಯಾರು ಮಾಡುವಾಗ ಈ ರೀತಿ ಟ್ವಿಸ್ಟ್ ಆದ ಪ್ರಶ್ನೆಗಳನ್ನ ಕೇಳ್ತಾರ. ಇವೆಲ್ಲಾ ಪ್ರಶ್ನೆಗಳಿಗೆ ನೀವೇನ್ ಮಾಡಬೇಕು? ಸರಿಯಾದ ಆನ್ಸರ್ಗಳನ್ನ ಮಾಡಬೇಕು. ಯಾವೆಲ್ಲ ವಿದ್ಯಾರ್ಥಿಗಳು ನೋಡ್ತಾ ಇದ್ರೆ ಕ್ಲಾಸ್ಗಳನ್ನ ನೀವೆಲ್ಲ ಈ ಒಂದು ಪ್ರಶ್ನೆಗಳನ್ನ ನೋಟ್ ಮಾಡ್ಕೋರಿ. ನೋಟ್ ಮಾಡ್ಕೊಂಡು ನೀವು ಪರ್ಫೆಕ್ಟ್ ಆಗಿದ್ರ ನೀವು ಯಾವುದೇ ಒಂದು ಟ್ಯಾಲೆಂಟ್ ಪರೀಕ್ಷೆಗಳಾಗಲಿ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರೆಯುವಾಗ ಅತಿ ಏನಾಗ್ತದ, ನಿಮ್ಗೆ ಹೆಲ್ಪ್ ಆಗ್ತದ. ಇಲ್ಲಿವರೆಗೆ ಎಲ್ಲಾ ವಿದ್ಯಾರ್ಥಿಗಳ ಕ್ಲಾಸನ್ನು ನೋಡ್ತಾ ಇದ್ರ ಈ ಕ್ಲಾಸನ್ನು ಏನ್ ಮಾಡ್ರಿ, ಆದಷ್ಟು ನಿಮ್ಮ ಒಂದು ಊರಿನ ಎಲ್ಲಾ ಗ್ರೂಪ್ಗಳಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಈ ಒಂದು ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.